ಎಲೆಕ್ಟ್ರಾನಿಕ್ ಸಿಟಿ ಹುಳಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇಲ್ಲಿ ಹುಳಿಮಾವು ಟ್ರಾಫಿಕ್ ಸ್ಟೇಷನ್ ಸಹ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಬನ್ನೇರುಘಟ್ಟ ಬೆಂಗಳೂರು ರೋಡಲ್ಲಿ ಗುಟ್ಟಿಗೆರೆ ಕ್ರಾಸ್ ಅಂತ ಹೇಳಿ ಕ್ರಾಸಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ನಿನ್ನೆ ಸುಮಾರು 3 ಗಂಟೆಗೆ ನಮ್ಮ ಹುಳಿಮಾವು ಟ್ರಾಫಿಕ್ ಸ್ಟೇಷನಿಂದ ಕರ್ತವ್ಯದಲ್ಲಿದ್ದಂತಹ ಒಬ್ಬರು ಅರುಣ್ ಮಂಜಪ್ಪ ಬಡಗೌಡರು PC 18249 ಅವರು ಮತ್ತು ಇನ್ನೊಬ್ಬರು PC 22422 ವಿಠಲ್ ಹೊರಟ್ಟಿ ಅಂತೇಳಿ ಅವ್ರನ್ನ ಮಧ್ಯಾಹ್ನ 2 ಗಂಟೆ ಕರ್ತವ್ಯಕ್ಕೆ ಅಲ್ಲಿ ನೇಮಿಸಿದ್ರು. 2 ಗಂಟೆ 3 ಗಂಟೆ ಪೀಕ್ ಅವರ್, ಅಂದರೆ ಜನ ಎಲ್ಲ ಬರೋದು ಪೀಕ್ ಅವರ್ಸ್ ಇರುತ್ತೆ. ಅವರು ಹ್ಯಾಂಡ್ ಸಿಗ್ನಲ್ ಮುಖಾಂತರ ಆ ಜಂಕ್ಷನ್ನ ಮ್ಯಾನೇಜ್ ಮಾಡ್ತಾಯಿದ್ರು. ಈಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ಕಾರ್ನ ನಮ್ಮವ್ರು ಸ್ಟಾಪ್ ಮಾಡಿದಾಗ ವೈಟ್ ಬೆಂಚ್ ಕಾರಲ್ಲಿ ಒಬ್ಬರು ಬಂದಿರ್ತಾರೆ. ಸೊ ಅವರು ಏಕಾಏಕಿ ಗಾಡಿಯಿಂದ ಇಳಿದು ನನ್ನ ಗಾಡಿನೇ ನೀನು ನಿಲ್ಲಿಸ್ತೀಯ, ಮತ್ತು ನಾನು ಯಾರಂತ ಗೊತ್ತಿಲ್ವ ಅಂತ ಹೇಳಿ ಏಕಾಏಕಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಅವ್ಯಾಚ ಪದಗಳಿಂದ ಬಯಸಿರ್ತಾರೆ. ಆಮೇಲೆ ಅದಕ್ಕೆ ಅವರು ಕಾನ್ಸ್ಟೇಬಲ್ ಅವ್ರು ಯಾರು ಏನು ಅಂತ ಗೊತ್ತಾಗಿಲ್ಲ, ಹಾಗಾಗಿ ರಿಯಾಕ್ಟ್ ಮಾಡೋ ಸಮಯದಲ್ಲಿ ಅವನ ಮೊಬೈಲ್ ಫೋನ್ನ ತೆಗೆದು ಕೆಳಗಡೆ ಹೊಡೆದಿದ್ದಾರೆ. ಅದೇ ರೀತಿ ಕರ್ತವ್ಯದಲ್ಲಿದ್ದಂಥ ಸಮವಸ್ತ್ರದಲ್ಲಿದ್ದಂತಹ ಯಾರು ಕಾನ್ಸ್ಟೇಬಲ್ ಮೇಲೆ ತಲೆಯಿಂದ ಅವನ ತುಟಿಗೆ ಡಿಚ್ಚಿ ಹೊಡೆದು ಮತ್ತು ಅವನ ಕಾಲಿಂದ ಒದ್ದು ಅವ್ರ ಜೊತೆಗೆ ಅವರಿದ್ದಂಥ ಚಾಲಕ ಮತ್ತು ಇನ್ನಿಬ್ಬರು ಸಹ ಬಂದು ಅದರಲ್ಲಿ ಜಾಯ್ನ್ ಆಗಿದ್ದಾರೆ ಅಂಥೇಳಿ ಇವರು ನಮಗೊಂದು ಕೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಘಟನೆ ನಡೆದ ನಂತರ ಅವರು ಜಯನಗರ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಒಂದು MLCನ ಮಾಡಿಸಿ ನಮ್ಮ ಠಾಣೆಗೆ ಬಂದಿರ್ತಾರೆ. ನಿನ್ನೆ ಏನೇನು ಪ್ರಾಥಮಿಕವಾಗಿ ನಡೀತು ಮತ್ತು ಏನು ಡಿಜಿಟಲ್ ಎವಿಡೆನ್ಸಸ್ ಎಲ್ಲ ಅವ್ರೇನು ಡ್ಯಾಶ್ ಕ್ಯಾಮರಾದಲ್ಲಿ, ಅಂದರೆ ನಮ್ಮ ಕಾನ್ಸ್ಟೇಬಲ್ಸು ಕೆಲಸ ಮಾಡೋ ಸಂದರ್ಭದಲ್ಲಿ ಏನು ಡ್ಯಾಶ್ ಕ್ಯಾಮರಾ ಇತ್ತು, ಯಾಕಂದರೆ ನಾವು ಘಟನೆಯನ್ನು ನಾವು ತಿಳ್ಕೋಬೇಕಾಗಿತ್ತು. ಹಾಗಾಗಿ ಅದೆಲ್ಲ ಬಾಡಿ ವಾರ್ನ್ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಹಲ್ಲೆ ನಡೆದಿರೋದು ದೃಢಪಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೊಟ್ಟಂಥ ಒಂದು ಕಂಪ್ಲೇಂಟ್ ಮೇಲೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 325 ಕಲಂ 121(1), 132, 352, 324(4) ಮತ್ತು 5 ಆಫ್ ದಿ BNS ಕಾಯ್ದೆ, ಅಂದರೆ ಇದರಲ್ಲಿ ಏನು ವಾಲಂಟರಿ ಕಾಸಿಂಗ್ ಹರ್ಟ್ ಮತ್ತು ಫಿಲ್ತಿ ಲ್ಯಾಂಗ್ವೇಜ್ನ ಪಬ್ಲಿಕ್ ಸರ್ವೆಂಟ್ ಮೇಲೆ ಯೂಸ್ ಮಾಡೋವಂಥದ್ದು, ಧಮಕಿ ಹಾಕುವಂಥದ್ದು ಮತ್ತು ಮೊಬೈಲ್ ಫೋನ್ನ ಮಾಡೋದು ಮತ್ತು ಸಮಾನ ಮನಸ್ಸಿಗೋಸ್ಕರ ಕಾಮನ್ ಇಂಟೆನ್ಷನಿಂದ 4-5 ಜನ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡೋದನ್ನು ಇಮಿಡಿಯೇಟ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಇದೆಲ್ಲ ಸಹ ಕಾಗ್ನಿಬಲ್ ಅಫೆನ್ಸು ಮತ್ತು ನಾನ್ ಬೈಲಬಲ್. ಹಾಗಾಗಿ ಈ ಘಟನೆ ನಮಗೆ ಬಂದ ನಂತರ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬಂತು. ನಮಗೂ ಸಹ ನಾವು ಕಾನ್ಸ್ಟೇಬಲ್ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಬರೋದು ಸ್ವಲ್ಪ ತಡ ಆಯಿತು. ಬಂದ ನಂತರ ನಾವು ನಿನ್ನೆ ಮಧ್ಯರಾತ್ರಿ ನಾವು ಕೊಂಚ ಮುಂಚೆ ನಾವು FIR ಮಾಡಿದ್ವಿ, ಮೊನ್ನೆ ನ್ಯಾಯಾಲಯಕ್ಕೆ ಕಳಿಸಿದ್ವಿ. ಮತ್ತು ಇವ್ರನ್ನ ವಶಕ್ಕೆ ಪಡೆಯಲು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಜಗದೀಶು ಮತ್ತು ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು PSI ಬೇಗೂರು ಮಿಸ್ಟರ್ ಸಂದೀಪ್ ರೆಡ್ಡಿಯವರು ಮತ್ತು ನಮ್ಮ ACP ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷವಾದ ತಂಡ ಮಾಡಿ ನಾವು ಹೇಳಿದಾಗ ಆರೋಪಿ ನಮಗೆ ಸುಳುವು ಸಿಕ್ಕಿರಲಿಲ್ಲ. ನಿನ್ನೆ ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ನಮ್ಮ ಹುಳಿಮಾವರ ಮೀನಾಕ್ಷಿ ಮಾಲ್ ಹತ್ರ ಅವರು ಬರಬೇಕಾದ್ರೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಾವು ಅವ್ರನ್ನ ವಶಕ್ಕೆ ತಗೊಂಡಿವಿ. ನಿನ್ನೆ ರಾತ್ರಿ ಕ್ಷಿಪ್ತ ಕಾರ್ಯಾಚರಣೆ ಮಾಡಿ ಅವ್ರನ್ನ ನಾವು ಕರ್ತವ್ಯ ಮಾಡಿದ್ವಿ. ಮತ್ತು 200 ಆರೋಪಿಗಳಿಗೋಸ್ಕರ ಪತ್ತೆ ಕಾರ್ಯ ಮುಂದುವರಿತಾ ಇದೆ. ಅವ್ರನ್ನ ಠಾಣೆಗೆ ತಗೊಂಬಂದು ಪೂರ್ವಾಪರ ಎಲ್ಲ ವಿಚಾರಣೆ ಮಾಡಿ ಅವರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ನಾವು ಡಿಜಿಟಲ್ ಮುಖಾಂತರ ಏನು ಡ್ಯಾಶ್ ಕ್ಯಾಮ್ರಾದಲ್ಲಿದೆ ಅವನ್ನೆಲ್ಲ ತೋರಿಸಿದ್ದೀವಿ. ಇದನ್ನು ಇದು ಸಂಬಂಧಪಟ್ಟಿಗೆ ಕಾನೂನು ಪ್ರಕ್ರಿಯೆ ಜಾರಿಯಲ್ಲಿದೆ. ಎಲ್ಲ ಇಂಟಿಮೇಷನ್ ಮಾಡಿದ್ವಿ. ಅವ್ರನ್ನ ಈಗ ಮಾನ್ಯ ನ್ಯಾಯಾಲಯಕ್ಕೆ ನಾವು ಮುಂದಿನ ಕಾನೂನು ಕ್ರಮಕ್ಕೋಸ್ಕರ ನಾವು ಹಾಜರು ಮಾಡಿದ್ದೀವಿ. ಸೊ ಮುಂದಿನ ತನಿಖೆ ಮುಂದುವರಿಯುತ್ತೆ. ಇದನ್ನು ನಮ್ಮ ACP ಎಲೆಕ್ಟ್ರಾನಿಕ್ ಸಿಟಿ ಸತೀಶ್ ಅವರ ಒಂದು ಗೈಡೆನ್ಸಲ್ಲಿ ನಡೆಯುತ್ತೆ. ಸೊ ಕಲೆಕ್ಟಿಂಗ್ ದಿ ಸ್ಟೇಟ್ಮೆಂಟ್ಸ್, ಮೆಡಿಕಲ್ ರೆಕಾರ್ಡ್ಸ್ ಮತ್ತು ಡಿಜಿಟಲ್ ಎವಿಡೆನ್ಸ್ನ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ತೆಗೆಯೋದು ಮತ್ತು ಇನ್ನಿತರ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ನಾವು ಈಗಾಗಲೇ ಪತ್ತೆ ತಂಡ ಮಾಡಿದ್ದೀವಿ. ನಮ್ಮ ಕೆಲಸ ಮುಂದುವರಿಯುತ್ತೆ. ಈಗ ಈ ಆರೋಪಿ ನಾವು ಸಂಬಂಧಪಟ್ಟಂಗೆ ನಮಗೆ ಗೊತ್ತಾಯ್ತೇನೆಂದರೆ ಇವ್ರ ಹೆಸರು ಗೊಟ್ಟಿಗೆರೆ C ಮಂಜುನಾಥ್ ಅಂತೇಳಿ. ಇವರು ಒಂದು ರಾಜಕೀಯ ಪಕ್ಷದಲ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಈ ಹಿಂದೆ ಹುಳಿಮಾವುನಲ್ಲಿರುವಂಥ ಗ್ರಾಮ ಪಂಚಾಯತಿ ಮತ್ತು ZPನಲ್ಲಿ ಸಹ ಪಾರ್ಟಿಯಲ್ಲಿ ವರ್ಕ್ ಮಾಡಿದ್ದಾರೆ. ಮೂರನೇದು, ಈ ಹಿಂದೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ರೂರಲ್ಲಿ ಇದೆಲ್ಲ ಇರುವಾಗ ಅವರೊಂದು ಬೇರೆ ಬೇರೆ ಏನೋ ರಾಜಕೀಯವಾದಂತಹ ಪ್ರಕರಣಗಳಲ್ಲಿ ಮತ್ತು
ಇದರಲ್ಲಿ ಕೇಸಸ್ ಎಲ್ಲ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಅದು ಬೆಂಗಳೂರು ರೂರಲ್ಲಿದೆ. ಅದನ್ನೆಲ್ಲ ಡೀಟೇಲ್ಸ್ ನಾವು ತೊಗೊತಾ ಇದ್ವಿ. ಮತ್ತು ಇವ್ರ ಮೇಲೆ ಯಾವುದಾದ್ರೂ ಹಿಂದೆ ಏನಾದರೂ ರೌಡಿ ಶೀಟ್ ಇತ್ತಾ, ಕ್ಲೋಸ್ ಆಯಿತಾ, ಅದ್ರ ಸಂಬಂಧಪಟ್ಟಂಗೂ ಸಹ ನಾವು ಈಗ ಮಾಹಿತಿ ತಿಳ್ಕೊಬೇಕಾಗಿದೆ. ಸರ್, ಈಗ ನಮಗೆ ಅವ್ರ ಕಂಪ್ಲೇಂಟಲ್ಲಿ 1+3 ಅಂದರೆ ಒಟ್ಟಿಗೆರೆ ಮಂಜು ಐಡೆಂಟಿಫೈ, ಅದಾದ ನಂತರ ಅವನ ಡ್ರೈವರು ಮತ್ತು ಇನ್ನಿತರ ಇಬ್ಬರು ಅಂತ ಹೇಳಿದ್ದಾರೆ. ಅದನ್ನು ನಾವು ಡಿಜಿಟಲ್ ಎವಿಡೆನ್ಸಲ್ಲಿ ಫೋಟೋಸಲ್ಲಿ ಐಡೆಂಟಿಫೈ ಮಾಡಿ ಅವ್ರು ಯಾರು ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ಜರುಗಿಸ್ತೀವಿ. ನೋಡಿ, ಈ ನಮ್ಮ ಸಮವಸ್ತ್ರದಲ್ಲಿ ಕೆಲಸ ಮಾಡೋಂತಹ ಪೊಲೀಸ್ ಅಧಿಕಾರಿ ಮೇಲೆ, ಸಿಬ್ಬಂದಿ ಮೇಲೆ ಈ ಥರ ಪಬ್ಲಿಕ್ಕಲ್ಲಿ ಅಸಾಲ್ಟ್ ಮಾಡೋದು ಮತ್ತು ಅವ್ಯಾಚಕಗಳಿಂದ ಬೈಯೋದು ಮತ್ತು ಫಿಸಿಕಲಿ ಅಸಾಲ್ಟ್ ಮಾಡೋದು ಅಕ್ಷಮ್ಯವಾದಂಥ ಒಂದು ಅಪರಾಧ. ಇದನ್ನು ನಾವು ಯಾರು ಜನರಲ್ ಅದು ಯಾರೇ ಇರಲಿ, ಎಷ್ಟು ಇರಲಿ, ಅದ್ರ ಮೇಲೆ ನಿರ್ದಾಕ್ಷಿಣ್ಯವಂಥ ಕಾನೂನು ಕ್ರಮ ಜರುಗಿಸಬೇಕು. ಹಾಗಾಗಿ ಇದ್ರ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಆಯುಕ್ತರು ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಆಗಲಿ, ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಮನ್ನತ್ ಅವರು ಎಲ್ಲ ಕ್ಲೋಸ್ ಆಗಿ ಎಲ್ಲ ಎವಿಡೆನ್ಸ್ ನೋಡಿದ್ದಾರೆ. ಮತ್ತು ಟ್ರಾಫಿಕ್ ಪೊಲೀಸಿಂದ ಶ್ರೀ ಕಾರ್ತಿಕ್ ರೆಡ್ಡಿ ಅವರು ಸಹ ಇದನ್ನು ಸೂಕ್ಷ್ಮವಾಗೆಲ್ಲ ಗಮನಿಸಿದ್ದಾರೆ. ಹಾಗಾಗಿ ನಾವು ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಏನು ದಿಸ್ ಇಸ್ ಅ ಸಿಂಪಲ್ ಕಾನೂನು ಪ್ರಕ್ರಿಯೆ, ಅದೇನು ಮಾಡಬೇಕು ಆಗುತ್ತೆ. ಮುಂದುವರೆದು ಇವರು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನಿನ್ನೆ ರಾತ್ರಿಯಿಂದನೇ ಇಲ್ಲಿ ನಮಗೆ ತುಂಬ ಟೆನ್ಷನ್ ಇತ್ತು, ಜನ ಬರೋದು ಹೋಗೋದು ಏನಾಗಿತ್ತು ಅಂಥೇಳಿ ಅವ್ರಿಗೆಲ್ಲರೂ ಮನವರಿಕೆ ಮಾಡಿದ್ವಿ. ಗ್ರೌಂಡ್ಸ್ ಆಫ್ ಅರೆಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿದ್ವಿ. ಮೂರನೇದು, ಈಗ ಹುಳಿಮಾವು ಸಂಬಂಧಪಟ್ಟಂಗೆ ಇದು ಈಗಾಗಲೇ ನಾವು 500 ಜನ ಪೊಲೀಸ್ನ ಬಂದೋಬಸ್ತಿಗೆ ಮತ್ತು 2 KSRP, 2 CR ಮತ್ತು ಹೆಚ್ಚುವರೆಗೆ ಒಂದು CR ಅಲ್ಲಿ ಈಗ ಟೋಟಲ್ ಒಂದು 1000 ಜನ ಪೊಲೀಸ್ನ ನಾವು ಈ ಕಡೆ ಬಂದೋಬಸ್ತ್ಗೆ ನೇಮಕ ಮಾಡಿದ್ವಿ. ಅಂದರೆ ಯಾವುದೋ ಅತ್ಯಾಕರಣೆ ನಡಿಬಾರ್ದು ಮತ್ತು ಇದ್ರ ಪರ ಮತ್ತು ವಿರೋಧ ಸಂಬಂಧಪಟ್ಟಂಗೆ ಯಾರೂ ಬರಬಾರ್ದು. ನಾವು ಇಟ್ ಈಸ್ ಅಂಡರ್ ದಿ ಮಾನ್ಯ ನ್ಯಾಯಾಲಯದ ಅಂಗಳದಲ್ಲಿರೋದ್ರಿಂದ ಇದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡೋದಾಗಲಿ, ಕಾಮೆಂಟ್ ಮಾಡೋದಾಗಲಿ ಯಾವುದೂ ಮಾಡಬಾರ್ದು. ಸೊ ನಾವು ಸಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಮ್ಮ ತನಿಖೆ ಏನಿದೆ ನಾವು ನಿಷ್ಪಕ್ಷಪಾತವಾಗಿ ಮಾಡ್ತೀವಿ.